ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧ ಸಿಎಂ ರಾಜಕೀಯ ಕಾರ್ಯದರ್ಶಿ ದಾವಣಗೆರೆಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶದ ಇತಿಹಾಸದಲ್ಲಿ ಸೋತವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದ್ದಾರೆ. ಇದು ದುರಹಂಕಾರದ ಪರಮಾವಧಿ. 17 ಜನ ಶಾಸಕರ ರಾಜೀನಾಮೆಯಿಂದ ಅವರಿಗೆ ಡಿಸಿಎಂ ಸ್ಥಾನ ಸಿಕ್ಕಿದೆ. ಸೋತವರಿಗೆ ಸಚಿವ ಸ್ಥಾನ ಕೊಟ್ಟು ಡಿಸಿಎಂ ಮಾಡಿದ್ದಾರೆ. ಮೊದಲು ಅವರು ಅದನ್ನ ತಿಳಿದುಕೊಳ್ಳಿ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದು ಎಂಬುವಂತಾಗಿದೆ ಅವರ ಸ್ಥಿತಿ. ಉಪಚುನಾವಣೆ ಮುಗಿದ ನಂತರ ಅವರ ಅಸ್ತಿತ್ವ ಏನು ಎಂಬುದನ್ನ ಮೊದಲು ಅವರು ಅರಿತುಕೊಳ್ಳಲಿ ಎಂದು ಲಕ್ಷ್ಮಣ ಸವದಿ ವಿರುದ್ಧ ರೇಣುಕಾಚಾರ್ಯ ಗುಡುಗಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ನೀಡುವುದು ಸರಿಯಲ್ಲ. ಈ ಬಗ್ಗೆ ಯಡಿಯೂರಪ್ಪರವರೊಂದಿಗೆ ಮಾತನಾಡ್ತೇನೆ. ಅನರ್ಹ ಶಾಸಕರು ಪಕ್ಷಕ್ಕೆ ಬರುತ್ತೇವೆ ಎಂದು ಹೇಳಿಲ್ಲ. ಅವರು ಬರುತ್ತೇವೆ ಎಂದರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವರಿಗೆ ಟಿಕೆಟ್ ನೀಡೋದು ವರಿಷ್ಠರಿಗೆ ಬಿಟ್ಟ ವಿಚಾರ. ಲಕ್ಷ್ಮಣ ಸವದಿ ಹೇಳಿಕೆ ವಿಚಾರವಾಗಿ ಪ್ರಧಾನಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರ ಬರೆಯುತ್ತೇನೆ ಎಂದು ಇದೇ ವೇಳೆ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಸೋತವರಿಗೆ ಮಂತ್ರಿ ಮಾಡಿದ್ದಲ್ಲೇ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಯಾರಪ್ಪ ತ್ಯಾಗ? ಅದು 17 ಜನ ಶಾಸಕರು ಪಾಪ ತ್ಯಾಗ ರಾಜೀನಾಮೆ ಕೊಟ್ಟಲ್ಲ, ಅದ್ರ ಪ್ರತಿಫಲವಾಗಿ ಉಪಮುಖ್ಯಮಂತ್ರಿ ಆಗಿರೋದನ್ನ ಮರಿಬಾರ್ದು. ದುರಂಕಾರ ಏನು ಮಾಡೋಕ್ಕಲ್ಲ. ಸೋತವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದಲ್ಲ. ಎಲ್ಲ ಒಂದು ಕಡೆ ಉಪಚುನಾವಣೆಗಳಾದಮೇಲೆ ಅಸ್ತಿತ್ವ ಏನು ಅಂತ ಪ್ರಶ್ನೆ ಕಾಡ್ತಾ ಇದೆ. ಯಾವ ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಆ ಪಕ್ಷದ ವಿರುದ್ಧ ಬೇಸತ್ತು ರಾಜೀನಾಮೆ ಕೊಟ್ಟರು, ಅಂಥವ್ರ ಬಗ್ಗೆ ಹಗುರವ ಮಾತ್ರ ಸರಿಯಲ್ಲ. ಅವರಿಂದ ಸರ್ಕಾರ ಈ ವರ್ಷದಂತೆ ಈ ವರ್ಷವೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯನ್ನ ಮೋದಿ ವಿಶೇಷವಾಗಿ ಆಚರಿಸಿದ್ರು. ಜಮ್ಮುವಿನ ರಜೌರಿಗೆ ಭೇಟಿ ನೀಡಿದಂತ ಮೋದಿ ಯೋಧರ ಜೊತೆ ದೀಪಾವಳಿಯನ್ನ ಆಚರಿಸಿ ಯೋಧರಿಗೆ ಧೈರ್ಯ ತುಂಬಿದ್ರು. ಕರ್ತವ್ಯ ನಿರತ ಸೈನಿಕರಿಗೆ ಮೋದಿ ಸ್ವೀಟ್ ತಿನ್ನಿಸೋ ಮೂಲಕ ಹಬ್ಬವನ್ನ ಆಚರಿಸಿದ್ರು. ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ತಲೆ ಮೇಲೆ ಸ್ಟೈಲಿಶ್ ಹ್ಯಾಟ್. ಭಾರತೀಯ ಸೇನೆ ಸಮವಸ್ತ್ರದಲ್ಲಿ ಪ್ರಧಾನಿ ಮೋದಿ ಫುಲ್ ಮಿಂಚಿಂಗ್. ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಧಾನಿ ಮೋದಿ ದೀಪಾವಳಿ ಹಬ್ಬವನ್ನ ಯೋಧರ ಜೊತೆ ಆಚರಿಸಿದ್ರು. ಜಮ್ಮುವಿನ ರಜೌರಿಯಲ್ಲಿ ಯೋಧರ ಜೊತೆ ಬೆಳಕಿನ ಹಬ್ಬ ಆಚರಿಸಿ ಸೈನಿಕರಿಗೆ ಸಿಹಿ ತಿನ್ನಿಸಿದ್ರು. ಹಾಗೆ ರಜೌರಿಯಲ್ಲಿರುವ ಹಾಲ್ ಆಫ್ ಫೇಮ್ ಸ್ಮಾರಕಕ್ಕೆ ಭೇಟಿ ನೀಡಿ ವೀರಮರಣ ಹೊಂದಿದ ಯೋಧರಿಗೆ ನಮನ ಸಲ್ಲಿಸಿದ್ರು. ಮಹಿಳಾ ಯೋಧರೊಬ್ಬರು ಸೈನಿಕರ ಬಗ್ಗೆ ಹಾಡು ಹೇಳಿದ್ರು. ಯೋಧರ ಹಾಡಿಗೆ ಮೋದಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿದ್ರು. ಇನ್ನು ಯೋಧರ ಬಗ್ಗೆ ಮಾತನಾಡಿದ ಮೋದಿ, ಎಲ್ಲರೂ ತಮ್ಮ ತಮ್ಮ ಕುಟುಂಬದೊಂದಿಗೆ ದೀಪಾವಳಿ ಆಚರಿಸುತ್ತಾರೆ. ಆದರೆ ನಾನು ನನ್ನ ಕುಟುಂಬ ಸದಸ್ಯರಾದ ಸಶಸ್ತ್ರ ಪಡೆಗಳೊಂದಿಗೆ ದೀಪಾವಳಿ ಆಚರಿಸಲು ಬಂದಿದ್ದೇನೆ ಅಂದರು. हमारे यहाँ एक परंपरा रही है कि दीपावली अपने परिवारजनों के बीच में मनानी चाहिए और इसलिए मैंने भी नियम बनाया है कि मैं भी दिवाली मेरे परिवारजनों के बीच में मनाऊं. ಇನ್ನು ರಜೌರಿಯಿಂದ ಪಠಾನ್ಕೋಟ್ಗೆ ಮೋದಿ ತೆರಳಿದ್ರು. ಅಲ್ಲೂ ಯೋಧರ ಜೊತೆ ಬೆಳಕಿನ ಹಬ್ಬ ಆಚರಿಸಿ ಆತ್ಮಸ್ಥೈರ್ಯ ತುಂಬಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.